ನಮಸ್ಕಾರ. ಇದು ಬಂದರೆ ನೋಡಿರಿ, ಇವತ್ತು ನಾನು ಆ್ಯಕ್ಚುಲಿ ಒಂದು ಗಿಡದ ತೋಟದಲ್ಲಿ ಕೋಕೋ ಹಾಕಿಸ್ತಾ ಇದ್ವಿ. ಸೊ ಗುಣಿ ಮಾಡುವಾಗ ನನಗೆ ಕಾಣಿಸಿದ್ದು ಇದು ಈ ತೋಟದಲ್ಲಿ ರೂಟ್ ಗ್ರಬ್ಸು. ಅಂದರೆ ನಾವು ಕುರಿ ಗೊಬ್ಬರ ಎಲ್ಲ ಹಾಕಿಸಿದ್ನಲ್ಲ, ಮೊಟ್ಟೆ ಇಟ್ಟು ಸ್ಟಾರ್ಟ್ ಮಾಡಿದೆ. ಸಿಕ್ಕಾಪಟ್ಟೆ ಬರ್ತಾಯಿದೆ ನೋಡಿರಿ, ಅಲ್ಲೊಂದು ಇಲ್ಲೊಂದು ಸಿಗ್ತಾನೆ ಇದೆ. ಸೊ ಇಟ್ ಈಸ್ ರೈಟ್ ಟೈಮ್. ಈಗ ಎಲ್ಲರೂ ಯಾರೇ ನಿಮ್ಮ ತೋಟದಲ್ಲಿ ಸುಮ್ಮನೆ ಗುಣಿ ಮಾಡುವಾಗ ಈ ಥರ ಏನು ಹುಳ ಕಾಣಿಸ್ತು ಅಂತ ಹೇಳಿದರೆ ನಿಮ್ಮ ತೋಟದಲ್ಲಿ ರೂಟ್ ಗ್ರಬ್ಸ್ ಇದೆ ಅಂತ ಅರ್ಥ. ಅದರಿಂದ ತಲೆ ಹೋಗುವಂಥದ್ದು. ನಮ್ಮ ತೋಟದಲ್ಲೂ ಕೂಡ ತಲೆ ಕೆಲವೊಂದು ಸರಿ ಹೋಗ್ತಾ ಇರುತ್ತೆ. ಸೊ ಇದಕ್ಕೆ ಈಗೇನು ಮಾಡ್ಬೇಕಂದ್ರೆ ಇಮಿಡಿಯೇಟಾಗಿ ಒಂದು 2 kg ಬೇವಿನ ಹಿಂಡಿ, ಒಂದು ಗಿಡಕ್ಕೆ 2 kg ಅಷ್ಟು ಬೇವಿನ ಹಿಂಡಿ ಹಾಕಿ, ಇಲ್ಲ ಮೆಟ್ರೈಸೇ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಬೇವಿನ ಹಿಂಡಿ ಜೊತೆ ಮೆಟ್ರೈ ನೋಡಿದ್ದಾರೆ. 3rd ಇನ್ಸ್ಟಾರ್ ಕಾಣುತ್ತೆ, ಸಖತ್ ಮ್ಯಾಂಡೇಬಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿದೆ. 3ನೇ ಇನ್ಸ್ಟಾರ್ ಇದು ಗ್ರಬ್ ಇದು. ಸೊ ಇನ್ನೇನು ಮಾಡ್ಬೇಕು, ಇನ್ನೊಂದು ನೀವು ಕ್ಲೋರೋಫರಿಪಾಸ್. ಈಗ ಕ್ಲೋರೋಫರಿಪಾಸನ್ನು ಒಂದು 2 ml 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ಭೂಮಿ ಪೂರ್ತಿ ತೋಯಿಸ್ಕೊಂತ ಹೋಗೋದು ಒಳ್ಳೆಯದು. ನೋಡಿರಿ ಹೆಂಗೆ ಒಳಗೆ ಹೋಗುತ್ತೆ ನೋಡಿ. ಇದು ಕೊಕ್ಕೋ ಹಾಕ್ತಾಯಿದ್ವಿ. ಕೊಕ್ಕೋ ಹಾಕುವಾಗ ನಂಗೆ ಕಂಡು ಬಂದಂಥ ಈ ಹುಳ ಇದು ಸಖತ್ ಡೇಂಜರಸ್ ಕಂಡ್ರಿ. ನನಗೆ ಆ್ಯಕ್ಚುಲಿ ಅಷ್ಟೆಲ್ಲ ಹೇಳ್ತೀನಿ, ಆದರೂ ನಮ್ಮ ತೋಟದಲ್ಲೂ ಸ್ಟಾರ್ಟ್ ಆಗಿದೆ ನೋಡಿ. ಇದು ಜಸ್ಟ್ ನಾವು ಕುರಿ ಗೊಬ್ಬರ ಹಾಕ್ಸಿದ್ದೆ ಲಾಸ್ಟ್ ಟೈಮು. ಸೊ ಕುರಿ ಗೊಬ್ಬರದ ಎಫೆಕ್ಟ್ ಅಲ್ಲಿ ಮೊಟ್ಟೆ ಇಟ್ಟಿದೆ ಬಂದಿದ್ದು. ದನಿನ ಗೊಬ್ಬರಕ್ಕೂ ಬರುತ್ತೆ. ಆ ಟೈಮಲ್ಲಿ ನಾನು ಮೆಟ್ರೈಸಮ್ ಹಾಕಲಿಲ್ಲ, ಈಗ ಹಾಕಬೇಕಾಗುತ್ತೆ. ಈಗ